ನಿಮ್ಮನೆ ಡೋರ್ ಮೇಲೆ ಕೂಡ ಈ ತರ ಒಂದು ಹೌಸ್ ಲಿಸ್ಟಿಂಗ್ ಸ್ಟಿಕ್ಕರ್ ಅನ್ನ ಏನಾದ್ರೂ ಅಂಟಿಸಿದ್ರೆ ಅದನ್ನ ಯಾರು ಕೂಡ ಕೇಳೋದಕ್ಕೆ ಹೋಗ್ಬಿಡಿ. ಯಾಕಂದ್ರೆ ಇದನ್ನ ನಮ್ಮ ಕರ್ನಾಟಕ ಸರ್ಕಾರದಿಂದಾನೇ ಈ ಒಂದು ಸ್ಟಿಕ್ಕರ್ ಅನ್ನ ಅಂಟಿಸಿ ಅಂತ ಎಲೆಕ್ಟ್ರಿಸಿಟಿ ಬಿಲ್ ಅನ್ನ ಯಾರು ಕೊಡೋದಕ್ಕೆ ಬರ್ತಾರೆ ಅವ್ರಿಗೆ ಒಂದು ಕೆಲಸನ ಕೊಟ್ಟಿದ್ದಾರೆ. ಇವರು ಇದನ್ನ 90 ದಿನದಲ್ಲೇ ಮುಗಿಸ್ಬೇಕಂತ ಇವ್ರಿಗೆ ರೂಲ್ಸ್ ಅನ್ನ ಮಾಡಿದ್ರೆ, ಅದಕ್ಕೋಸ್ಕರ ಎಲ್ಲಾ ಒಂದು ಮನೆಗಳ ಮೇಲೆ ಈ ಒಂದು ಸ್ಟಿಕ್ಕರ್ ಅನ್ನ ಅಂಟಿಸಿ ಅದರಲ್ಲಿ UHID ನ ಬರಿತಾ ಇದಾರೆ. ಇದನ್ನ ಯಾಕೆ ಬರಿತಾ ಇದಾರೆ ಅಂದ್ರೆ 2011ರಲ್ಲಿ ಸರ್ವೆನ ಮಾಡಿರ್ತಾರೆ ನಮ್ಮ ಒಂದು ಇಂಡಿಯಾದಲ್ಲಿ. 2021ರಲ್ಲಿ ಮತ್ತೆ ಸರ್ವೆ ಮಾಡ್ಬೇಕಂತ ಅನ್ಕೋತಾರೆ. ಬಟ್ COVID-19 ಎಫೆಕ್ಟ್ ಇಂದ ಈ ಒಂದು ಸರ್ವೆ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಇವಾಗ ನಮ್ಮ ಕರ್ನಾಟಕದಲ್ಲಿ ಆರ್ಥಿಕವಾಗಿ ಯಾರೆಲ್ಲ ಹಿಂದುಳಿದಿದ್ದಾರೆ, ಗೌರ್ಮೆಂಟ್ ಸ್ಕೀಮ್ ಯಾರಿಗೆಲ್ಲ ಸಿಗ್ತಾ ಇಲ್ಲ, ಅಂಡ್ ರೇಷನ್ ಕಾರ್ಡ್ ಕೆಲವೊಬ್ಬರಿಗೆ ಇಲ್ವೇ ಇಲ್ಲ, ಅಂತವ್ರಿಗೋಸ್ಕರ ಅವ್ರನ್ನ ಎಲ್ಲ ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ಯಾರು ಆರ್ಥಿಕವಾಗಿ ಹಿಂದುಳಿದಿರ್ತಾರೆ, ಯಾರು ಗೌರ್ಮೆಂಟ್ ಸ್ಕೀಮ್ ಅನ್ನ ಪಡ್ಕೋತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಆ ಒಂದು ಡೇಟ್ ಅನ್ನ ಕಲೆಕ್ಟ್ ಮಾಡೋದಕ್ಕೋಸ್ಕರ ಈ ತರ ಒಂದು ಸ್ಟಿಕ್ಕರ್ ನ ಅಂಟಿಸಿರ್ತಾರೆ. ಅಂಡ್ ಇದರಲ್ಲಿ ನಿಮ್ಗೆ ಇದ್ರ ಒಂದು QR ಕೋಡ್ ಇರುತ್ತೆ. ಈ QR ಕೋಡ್ ಅನ್ನ ನಿಮ್ ಮೊಬೈಲ್ ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ಅಫಿಷಿಯಲ್ ವೆಬ್ಸೈಟ್ ನಿಮ್ಗೆ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಗೆ ನೋಟಿಫಿಕೇಶನ್ ಇರುತ್ತೆ, ಅದನ್ನ ನೀವು ಬೇಕಂದ್ರೆ ಓದ್ಕೋಬಹುದು. ಅಂಡ್ ಈ ಒಂದು ಸ್ಟಿಕ್ಕರ್ ಅನ್ನ ಯಾರು ಕೂಡ ಕೇಳೋದಕ್ಕೆ ಅಂತ ಹೋಗ್ಬೇಡಿ. ಐ ಹೋಪ್ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೇನೆ. ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ, ನಿಮ್ಮ ಫ್ರೆಂಡ್ಸ್ ಗಳು ಕೂಡ ಒಂದು ವಿಡಿಯೋನ ಶೇರ್ ಮಾಡಿ. ಅಕೌಂಟ್ ಅನ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸಿಗೋಣ.